ಹೆಲೋ ಗಾಯ್ಸ್, ವೆಲ್ಕಮ್ ಟು ಸಿಂಪ್ಲಿಫೈಡ್ ಇಂಜಿನಿಯರಿಂಗ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋನ ಇವತ್ತು ಯಾಕೆ ಶೂಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಈ ವಿಡಿಯೋದಲ್ಲಿ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಮತ್ತು ನನ್ನ ಇಂಜಿನಿಯರಿಂಗ್ ಜರ್ನಿ ಹೇಗೆ ಸ್ಟಾರ್ಟ್ ಆಗ್ತಿದೆ ನಿಮ್ಗಳ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ವರ್ಷಿಣಿಯನ್. ನಾನು ಬೇಸಿಕಲಿ ಬಂದು ರಾಮನಗರ. ನನ್ನ 10th ಸ್ಟ್ಯಾಂಡರ್ಡ್ ಬಂದು ಇಲ್ಲೇ ರಾಮನಗರದಲ್ಲಿ ಪವಿತ್ರ ರಾಷ್ಟ್ರೀಯ ವಿದ್ಯಾಲಯದಲ್ಲಿ ಮಾಡಿದ್ದು. ಸೊ ದಟ್ 10th ಸ್ಕೋರ್ ನಂದು ಚೆನ್ನಾಗಿತ್ತು, 608 ಬಂದಿತ್ತು 625ಗೆ. ಹಾಗೆ ನನಗೆ ಸೈನ್ಸಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ದಟ್ ನಾನು ಫಸ್ಟ್ PU ಸೆಕೆಂಡ್ PU ಸೈನ್ಸನ್ನು ಆಪ್ಟ್ ಮಾಡಿಕೊಂಡೆ. ಸೈನ್ಸಲ್ಲಿ PCMB ಕಾಂಬಿನೇಷನ್ನು. ಫಸ್ಟ್ PU ಸೆಕೆಂಡ್ PU ಬಂದು ಅರವಿಂದ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಕಾಲೇಜಲ್ಲಿ ಆಗಿದ್ದು, ಕುಣಿಗಲ್, ತುಮಕೂರು. ಅಲ್ಲಿ KCET ನೀಟ್ ಎರಡೂ ತೊಗೊಂಡಿದ್ದೆ. ಸೊ ದಟ್ ನಾನು KCET ನೀಟ್ ಪ್ರಿಪ್ರೇಷನ್ ಎರಡೂ ಸ್ಟಾರ್ಟ್ ಮಾಡಿದೆ. ಮೇನ್ ಇಂಟೆನ್ಷನ್ ಬಂದು ನಾನು ಡಾಕ್ಟ್ರ್ ಆಗಬೇಕು, MBBS ಮೆಡಿಕಲ್ ಸೀಟ್ ತೊಗೋಬೇಕು ಅನ್ನೋದು ಮೇನ್ ಇಂಟೆನ್ಷನ್ ಇತ್ತು. ನಾನು ಜಸ್ಟ್ 10th ಆದಮೇಲೆ ಡಿಸೈಡ್ ಮಾಡಿದ್ದೆಲ್ಲ. ನಾನು ಚಿಕ್ಕವಳಾಗಿಂದನೂ ಏನಾಗಬೇಕು ಅಂದರೆ ಡಾಕ್ಟ್ರ್ ಆಗಬೇಕು ಅಂತ ಅಷ್ಟು ಆಸೆ ಇತ್ತು, ಮೆಡಿಕಲ್ ಮಾಡಬೇಕು ಅಂತ. ನನಗೆ ಮಾತ್ರ ಅಲ್ಲ, ನನ್ನ ಪೇರೆಂಟ್ಸ್ಗೂ ಕೂಡ ತುಂಬ ಆಸೆ ಇತ್ತು. ಬಟ್ ಅದೇನೋ ಅಂತಾರಲ್ಲ, ಎಲ್ಲದಕ್ಕೂ ಹಣೆಯಲ್ಲಿ ಬರ್ತಿರಬೇಕು ಅಂತ. ಹಾಗೆ ಎಷ್ಟೇ ಎಫರ್ಟ್ಸ್ ಹಾಕಿದ್ರೂ ಕೊನೆಗೆ ಅದು ಸಿಕ್ಕಲಿಲ್ಲ. ಹಾಗಂತ ನಾನೇನು ಡಿಪ್ರೆಸ್ಡ್ ಆಗಿ ಏನು ಫುಲ್ಲು ಡಿಪ್ರೆಸ್ಡ್ ಎಲ್ಲ ಏನಾಗಲಿಲ್ಲ. ಬಟ್ ನಿಜವಾಗ್ಲೂ ತುಂಬ ಬೇಜಾರಾಯಿತು ಸ್ಟಾರ್ಟಿಂಗು. ಎಷ್ಟೆಲ್ಲ ಎಫರ್ಟ್ ಹಾಕಿದ್ರು ಏನೂ ಸಿಗ್ತಿಲ್ವಲ್ಲ, ಎಂತಕ್ಕೆ ಓದಬೇಕು, ಇಷ್ಟೆಲ್ಲ ಎಫರ್ಟ್ ಹಾಕಿ ಓದಿದ್ದು ವೇಸ್ಟ್ ಆಯ್ತಲ್ಲ ಅಂತೆಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಹೋಯ್ತಾ 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 ನನಗೆ ಒಂದು ಏನು ಅರ್ಥ ಆಯಿತು ಅಂತ ಅಂದರೆ, ದೇವರು ಒಂದು ಬಾಗಿಲನ್ನು ಮುಚ್ಬೋದು, ಇನ್ನೊಂದು ಬಾಗಿಲನ್ನ ಮುಚ್ಚೋಕ್ಕೆ ಸಾಧ್ಯ ಇಲ್ಲ. ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ಯಾವಾಗಲೂ ಓಪನ್ ಆಗೇ ಇರುತ್ತೆ. ನಾವು ಅದನ್ನು ಕಂಡ್ಕೊಳ್ಬೇಕಷ್ಟೆ. ಅಷ್ಟು ಇಂಟ್ರೆಸ್ಟ್ ಇಟ್ಟು ಏನು ಅದ್ರ ಕಡೆ ಮ್ಯಾಥ್ಸ್ ಕಡೆ ಗಮನ ವಹಿಸಿರಲಿಲ್ಲ. ಬಯಾಲಜಿ ಮಾತ್ರ ತುಂಬ ಕಷ್ಟಪಟ್ಟು ಲೈನ್ ಟು ಲೈನ್ ಓದಿದ್ದೆ. ಬಟ್ ಮ್ಯಾಥ್ಸ್ ಏನು ಅಷ್ಟು ಹೋಲ್ಡ್ ಇರಲಿಲ್ಲ, ಯಾಕಂದರೆ CET ಏನು ಮೇನ್ ಇಂಟೆನ್ಷನಾಗಿ ಓದಿರಲಿಲ್ಲ ನಾನು. ಬಟ್ ಬೈ ಗಾಡ್ಸ್ ಗ್ರೇಸ್ CET ರ್ಯಾಂಕಿಂಗ್ ತುಂಬ ಚೆನ್ನಾಗಿ ಬಂತು. ಫಸ್ಟ್ ರೌಂಡಲ್ಲೇ ನಾನು RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಸಿಕ್ತು. ಸೊ ದಟ್ ಆವಾಗ ಇನ್ನೂ ಖುಷಿ ಆಯಿತು, ಯಾಕಂದರೆ ನಾನು ಬಯಾಲಜಿ ಫೀಲ್ಡಿಂದ ಬಂದಿರೋದು. ತುಂಬ ಖುಷಿ ಆಯಿತು. ಅದ್ರ ಕಡೆ ಇಂಟ್ರೆಸ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪಾಸ್ಟ್ ಇಸ್ ಪಾಸ್ಟ್ ಗೈಸ್. ಪಾಸ್ಟ್ ಬಗ್ಗೆ ಯೋಚನೆ ಮಾಡಿ ಕೂತ್ರೆ ನಿಜ ಆಗಲ್ಲ, ಏನೂ ಆಗಲ್ಲ. ಸೊ ದಟ್ ನನಗೆ ಒಂದಂತೂ ಅರ್ಥ ಆಯಿತು, ಸಕ್ಸಸ್ ಆಗಬೇಕು ಅಂತಂದರೆ ಮೇನ್ ಕೀ ಬಂದು ಎಫರ್ಟ್. ಸಕ್ಸಸ್ ಆಗುವಾಗ ಫೇಲ್ಯೂರ್ ಈಸ್ ಅವರ್ ಕಂಪ್ಯಾನಿಯನ್ ಆ್ಯಂಡ್ ಕರೇಜ್ ಇಸ್ ಅವರ್ ವಿಂಗ್. ಸೊ ದಟ್ ಯಾವತ್ತೂ ಕೂಡ ಗಿವ್ ಅಪ್ ಮಾಡಬೇಡಿ. ಲೈಫಲ್ಲಿ ಏನೇ ಬಂದರೂ ಅಕ್ಸೆಪ್ಟ್ ಮಾಡಿ ಅದನ್ನು ಇನ್ನೂ ಬೆಟರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಡೋಂಟ್ ಗಿವ್ ಅಪ್, ಕೀಪ್ ಫಾರ್ವರ್ಡ್. ಮತ್ತು ಇವಾಗ ಒಂದು 2-3 ಡೇಸ್ ಬ್ಯಾಕ್ ನಾನೊಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಸಿಂಪ್ಲಿಫೈಡ್ ಇಂಜಿನಿಯರಿಂಗ್ ಅಂತ. ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಮ್ಯಾಥ್ಸ್ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರ್ಬೋದು, ಪೈಥಾನ್. ಸೊ ದಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹೀಗೆ ಡಿಫ್ರೆಂಟ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಥ್ಯಾಂಕ್ ಯು.